ಬೆಂಗಳೂರಿಗರೇ ಇನ್ಮುಂದೆ ಪಾರಿವಾಳಗಳಿಗೆ ಆಹಾರ ಹಾಕಿದ್ರೆ ಹುಷಾರ್. ಯಾಕಂದ್ರೆ ಪಾರಿವಾಳಗಳಿಗೆ ಆಹಾರ ಹಾಕಿದ್ರೆ ದಂಡ ಫಿಕ್ಸ್. ಯಾಕೆ ಎಷ್ಟು ದಂಡ ಅಂತೀರಾ? ಈ ಸ್ಟೋರಿ ನೋಡಿ. ಪಾರಿವಾಳಗಳಿಗೆ ಆಹಾರ ಹಾಕಿದ್ರೆ ಬೀಳುತ್ತೆ ದಂಡ. ನೋಟಿಸ್ ಕಂಡು ಜನರು ಪಕ್ಷಿ ಪ್ರೇಮಿಗಳು ದಿಗ್ಭ್ರಮೆ. ಪಾರಿವಾಳ ಲವರ್ಸ್ಗೆ ಲವ್ ಬರ್ಡ್ಸ್, ಯೂತ್ಸ್ಗೆ ರೇಸಿಂಗ್ ಬರ್ಡ್ಸ್, ಇನ್ನು ವಯಸ್ಸಾದವರಿಗೆ ದೋಷ ನಿವಾರಕ. ಹೀಗೆ ನಾನಾ ಕಾರಣಗಳಿಗೆ ಪಾರಿವಾಳಗಳು ಫೇಮಸ್. ಆದ್ರೆ ಇನ್ಮುಂದೆ ಪಾರಿವಾಳಗಳಿಗೆ ಆಹಾರ ಕೊಟ್ರೆ ದಂಡಾಸ್ತ್ರ ಪ್ರಯೋಗಕ್ಕೆ ಪಾಲಿಕೆ ಮುಂದಾಗಿದೆ. ನಗರದ ರೇಸ್ ಕೋರ್ಸ್ ರಸ್ತೆಯಲ್ಲಿ ಇಲ್ಲಿ ಪಾರಿವಾಳಗಳಿಗೆ ಆಹಾರ ಹಾಕಿದ್ರೆ 200 ರೂಪಾಯಿ ದಂಡ ಹಾಕಲಾಗುತ್ತೆ ಅಂತ ಬೋರ್ಡ್ ಹಾಕಲಾಗಿದೆ. ಈ ಬೋರ್ಡ್ಗೆ ಪಕ್ಷಿ ಪ್ರಿಯರು ಗರಂ ಆಗಿದ್ದಾರೆ. ಅವು ಪಾರಿವಾಳಗಳು ಇವಾಗ ನಾವು ಊಟ ಹಾಕೋದ್ರಿಂದ ತಾನೇ ಅವು ತಿಂತವೆ. ಪಾಪ ಅವೆಲ್ಲ ಹೋಗ್ಬೇಕು, ನಮ್ಮಂಗೆ ಅವು ಜೀವ ಅಲ್ವಾ. ಪಾಪ ಜನಗಳು ಏನೋ ಅದಕ್ಕೊಂದು ಆಹಾರ ಇಲ್ಲ ಅಂದ್ಬಿಟ್ಟು ತಮ್ಮದು ಹಾಕ್ತಾರೆ, ತಿಂತವೆ. ಇಲ್ಲ ಅಲ್ಲ ಹಾಕೋದ್ ಬೇಡ ಅಂತಂದ್ರೆ ಇಲ್ಲಿ ಅನಾಹುತ ಆಗುತ್ತೆ. ಬೇಡ, ಆ ಕಡೆ ಅಲ್ಲಿ ಜಾಗ ಇದೆ, ಅಲ್ಲಿ ಹಾಕ್ರಿ ಅಂತ ಒಳ್ಳೆ ರೀತಿಯಲ್ಲಿ ಹೇಳ್ಬೋದಲ್ಲ. ಫೈನ್ ಹಾಕುವಂತದ್ದೇನಿದೆ. ಇನ್ನು ಪಾಲಿಕೆ ರೇಸ್ ಕೋರ್ಸ್ ಸರ್ಕಲ್ನ ಅಭಿವೃದ್ಧಿ ಮಾಡೋಕೆ ಶುರು ಮಾಡಿದೆ. ರೇಸ್ ಕೋರ್ಸ್ ರಸ್ತೆ ಪಾರಿವಾಳಗಳ ಆವಾಸ ಸ್ಥಾನ. ದಿನನಿತ್ಯ ಇಲ್ಲಿಗೆ ಪಕ್ಷಿ ಪ್ರಿಯರು ಬಂದು ಪಾರಿವಾಳಗಳಿಗೆ ನೀರು, ಆಹಾರ ಕೊಡ್ತಾರೆ. ಇದರಿಂದ ರೇಸ್ ಕೋರ್ಸ್ ರಸ್ತೆ ಸರ್ಕಲ್ ಸಂಪೂರ್ಣವಾಗಿ ಪಾರಿವಾಳ ಪಿಕ್ಕೆಯಿಂದ ಹಾಳಾಗ್ತಿದೆ. ಇದನ್ನ ತಪ್ಪಿಸಲು ಪಾಲಿಕೆ ಈ ರೀತಿಯಾಗಿ ದಂಡ ಪ್ರಯೋಗಕ್ಕೆ ಮುಂದಾಗಿದೆ. ಆದ್ರೆ ದಂಡದ ಬದಲಿ ಸ್ಥಳ ಗುರುತಿಸಿ ಅವುಗಳಿಗೆ ಆಹಾರ ನೀರು ಸಿಗೋ ಹಾಗೆ ಮಾಡಿ ಅನ್ನೋದು ಪಕ್ಷಿ ಪ್ರಿಯರ ವಾದವಾಗಿದೆ. ಬಿಬಿಎಂಪಿಯಿಂದ ನಗರ ಪಾರ್ಕ್ನ ಸುಂದರೀಕರಣ ಮಾಡ್ತಾ ಇದ್ದಾರೆ. ಅದೇ ಉದ್ದೇಶಕ್ಕೆ ಇವ್ರಿಗೇನು ಪಕ್ಷಿಗೆ ಆಹಾರ ಹಾಕೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಆಹಾರ ಹಾಕೋದು ಬೇಡ ಅಂತ ಹೇಳೋದು ಒಂದು ಸರಿ ಇದೆ. ಬಟ್ ಅದೇ ರೀತಿ 200 ರೂಪಾಯಿ ದಂಡ ಹಾಕೋದಿದೆಯಲ್ಲ, ಅದು ಸರಿಯಲ್ಲ. ಈಗ ಬೇರೆ ಸ್ಥಳ ತೋರಿಸ್ಬಿಟ್ರೆ ಆಟೋಮೆಟಿಕಲಿ ಪಕ್ಷಿಗಳು ಅಲ್ಲಿಗೆ ಶಿಫ್ಟ್ ಆಗ್ತವೆ. ನಗರ ಸುಂದರೀಕರಣನೂ ಬೇಕು, ಜೊತೆಗೆ ಈ ಒಂದು ಪಕ್ಷಿಗಳು ಕೂಡ ಒಂದು ಜಾಗ ತೋರಿಸಬೇಕು. ಪಾರಿವಾಳಗಳಿಗೆ ಆಹಾರ ಹಾಕೋದು ಮಾನವೀಯ ಗುಣ. ಆದ್ರೆ ಇದು ಮಕ್ಕಳು, ಮಹಿಳೆಯರು, ವೃದ್ಧರಿಗೆ ಉಸಿರಾಟ ಸಮಸ್ಯೆ ಇರುವವರಿಗೆ ಮಾರಕವಾಗಬಹುದು. ನಿಗದಿತ ಸ್ಥಳಗಳಲ್ಲಿ ಅವುಗಳಿಗೆ ಆಹಾರ ನೀಡೋದ್ರಿಂದ ಉಸಿರಾಟ ಸಮಸ್ಯೆ ತುತ್ತಾಗದೆ ಇರಬಹುದು ಅಂತಾರೆ ತಜ್ಞ ವೈದ್ಯರು. ಪಾರಿವಾಳಕ್ಕೆ ನಾವು ಏನು ಫೀಡ್ ಮಾಡ್ತಾ ಇರ್ತೇವೆ, ಇದನ್ನ ನಾವು ಒಂದು ಡೆಡಿಕೇಟೆಡ್ ಸ್ಥಳದಲ್ಲಿ ಮಾಡುವುದು ತುಂಬಾ ಒಳ್ಳೆಯದು. ಅದು ಮಾಡೋದ್ರಿಂದ ಏನು ತಪ್ಪಿಲ್ಲ. ಆದ್ರೆ ನಾವು ಎಲ್ಲಿ ಬೇಕಂದಲ್ಲಿ ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ ಅವಾಗ ಅದರ ಒಂದು ಬಾಡಿ ಪಾರ್ಟ್ಸ್ ಇಂದ ಇರಬಹುದು, ಅಥವಾ ಅದು ಏನು ಮಲ ವಿಸರ್ಜನೆ ಮಾಡಿ ಹೋಗುತ್ತೆ ಅದರಿಂದ ಇರಬಹುದು. ಕೆಲವೊಬ್ಬರಿಗೆ ಅಲರ್ಜಿ ಆಗುವಂತಹ ಸಾಧ್ಯತೆಗಳಿರುತ್ತೆ. ಒಟ್ನಲ್ಲಿ ಪಕ್ಷಿ ಪ್ರಾಣಿಗಳಿಗೆ ಆಹಾರ ಹಾಕೋದನ್ನ ಬೆಂಗಳೂರಿನ ಮಂದಿ ರೂಢಿ ಮಾಡ್ಕೊಂಡಿದ್ದಾರೆ. ಅಂಥವರಿಗೆ ಈ ಸುದ್ದಿ ನಿಜಕ್ಕೂ ಕೊಂಚ ಶಾಕ್ ಉಂಟಾಗಬಹುದು. ಇಂಥ ಬಿರು ಬಿಸಿಲಿಗೆ ಪ್ರಾಣಿ ಪಕ್ಷಿಗಳು ನೀರು, ಆಹಾರ ಇಲ್ಲದೆ ಅಲೆದಾಡ್ತಿರ್ಬೇಕಾದ್ರೆ ಈ ತರ ಬಿಬಿಎಂಪಿ ಕೊಟ್ಟ ಎಚ್ಚರಿಕೆ ಎಷ್ಟು ಸರಿ? 25 ವರ್ಷದಿಂದ ಅವುಗಳಿಗೆ ಅಭ್ಯಾಸ ಆಗೋಗಿದೆ. ಈಗ ಏಕೈಕಿಯಾಗಿ ನೀವು ದಂಡವನ್ನ ಹಾಕಿದ್ರೆ ಮೂಕ ಪಕ್ಷಿಗಳು ಎಲ್ಲಿಗೆ ಹೋಗ್ಬೇಕು ಅನ್ನುವಂತ ಪ್ರಶ್ನೆಯನ್ನ ಪಕ್ಷಿ ಪ್ರಿಯರು ಮಾಡ್ತಿರುವಂತದ್ದು. ಪಾಲಿಕೆ ಅಧಿಕಾರಿಗಳು ಇದನ್ನ ತಲೆಯಲ್ಲಿ ಇಟ್ಕೊಂಡು ಬದಲಿ ವ್ಯವಸ್ಥೆಯನ್ನ ಮಾಡಬೇಕಾಗಿದೆ. ಕ್ಯಾಂಪಸ್ ಸುನಿಲ್ ಕುಮಾರ್ ಜೊತೆ ರಂಜನ್ ಶಿಲಾ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.